ಇಲ್ಲಿವರೆಗೂ ನೀವು ಫ್ರೀಯಾಗಿ ಏನು 5 ತಿಂಗಳಿಗೊಂದ್ಸಲ ಮಾಡ್ತಾರೆ ಮಹಿಳೆಯರು ಅಂತ ಹೇಳಿದ್ರಲ್ಲ, ನಿಮ್ಮಲ್ಲಿ ಇದಿದೆ ಸರ್ ದಾಖಲಾತಿ ಎಷ್ಟು ಜನಕ್ಕೆ ಮಾಡಿದ್ದೀರ ಅಂತ ತಗೊಬಂದಿದ್ದೀರ ದಾಖಲಾತಿ ಏನಾದ್ರು ಜನಗಳಿಗೆ ಹೇಳಿ ಸರ್. ಅದು ಮಾಹಿತಿ ಕೊಡಬೇಕು. ಇಲ್ಲಿ ಬಂದಾಗ ಅದಕ್ಕೆ ಸಂಬಂಧಪಟ್ಟಿದ್ದನ್ನ ನೀವು ತರಬೇಕು. ಇನ್ನೊಂದು ನಿಮಿಷ ಏನ್ ಗೊತ್ತಾ ಸರ್, ಇವಾಗ ಗರ್ಭಿಣಿ ಸ್ತ್ರೀಯರಿಗೆ ಹೇಳಿ ಇವಾಗ ಗರ್ಭಿಣಿ ಸ್ತ್ರೀಯರಿಗೆ 5ನೇ ತಿಂಗಳಿಗೆ ಉಚಿತವಾಗಿ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರಿ. ಒಂದು ಸ್ಕ್ಯಾನಿಂಗ್, ಆ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಲೀಲಾವತಿ ಅಂತ ಶ್ರೀನಿವಾಸ ನರಸಿಂಹಮೂರ್ತಿ ಕೈಲಿ ಒಂದು ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿದ್ರಿ. ಸೊ ಅಗ್ರಿಮೆಂಟನ್ನ ಅದರಲ್ಲಿ ನೀವು ಬರೆದಿದ್ದೀರಿ. ಏನಂತ ಹೇಳಿದರೆ, ಮುಂದಿನ ಸರ್ಕಾರದ ಆದೇಶ ಬರುವ ತನಕನೂ ಸಹ ಈ ಅಗ್ರಿಮೆಂಟನ್ನು ಬ್ರೇಕ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅವರು ನಿಮ್ಮ ಅಗ್ರಿಮೆಂಟನ್ನು ಅವರು ಬ್ರೇಕ್ ಮಾಡಿದಾರಾ? ನಮ್ಮ ಪ್ರಶ್ನೆ ಒಂದು. ಎರಡನೇದು ಸರ್, ನೀವು ಅದನ್ನು ಅಗ್ರಿಮೆಂಟ್ ಕ್ಲೋಸ್ ನಾವು ಬನ್ನಿ. ಯಾಕೆ ಅಂತೇಳಿ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತೇಳಿ, ನಮ್ಮಲ್ಲಿ ಒಬ್ಬರು ತಾಯಿ ಬಡವರು ತುಂಬ ಬಂದಾಗ ಅವ್ರ ಕೈಲಿ ನೀವು ಆನ್ಸರ್ನ ಹೇಳಿದ್ದೀರಿ ಸರ್. ನಮಗೂ ಅವರಿಗೂ ಸಂಬಂಧಗಳು ಮುರಿದು ಬಿದ್ದೋಗಿದ್ದಾವೆ, ನೀವು ಪ್ರೈವೇಟ್ ಆಗಲಿ ಹೋಗ್ಬಿಟ್ಟು ಮಾಡಿಸ್ಕೊಳ್ಳಿ ನೀವು ಹೇಳಿದ್ದೀರಿ ಸರ್. ಹಾಗಾಗಿ ನೀವು ಮನೆ ಪತ್ರ ಕೊಡಿ, ನಾನು ಆಮೇಲೆ ನಿಮ್ಮ ಹತ್ರ ಕರ್ಸಿ ಮಾತಾಡ್ತೀನಿ. ನಿಮಗೆ ಅವಕಾಶ ಕೊಡ್ತೀನಿ ನಾನು. ಕೂತ್ಕೊಂತಾರೆ ಬರ್ರಿ, ಮೀಟಿಂಗ್ ಅಲ್ಲೇ ಬರ್ರಿ. ಇಲ್ಲಲ್ಲ, ಈಗ ಅಧಿಕಾರಿಗಳು ನೀವು ಬೈಲ ನಿಲ್ಸನ್ ಮಾತಾಡೋದಲ್ಲ. ಏನಂತದ್ದು ಏನಿದೆ? ಯಾರು ಸ್ಪಂದಿಸಿಲ್ಲ ನಿಮಗೆ? ನಿಮಗೆ ಅಲ್ಲಿ ಮೀಟಿಂಗ್ ಅಲ್ಲಿದೆ, ಈಗ ಕೂತ್ಕೊಳ್ಳಿ, ಬರ್ತೀವಿ ಅಲ್ಲಿ. ದಯವಿಟ್ಟು ಸಾರಿ ಸರ್, ಕೂತ್ ಮಾತಾಡಕ್ ನಾವು ರೆಡಿ ಇಲ್ಲ ಸರ್. ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ, ಇಲ್ಲೇ ಮನೆ ಕೊಡ್ತೀವಿ. ನೀವು ಮನವಿ ಪತ್ರ ಕೊಡ್ತೀರಾ? ಕೊಡಿ, ನಾವು ಇಸ್ಕೊಳ್ತೀವಿ. ಇಲ್ಲ ನೀವು ಭೇಟಿ ಮಾಡಿ ಮಾತಾಡ್ತೀರಾ, 1 ಗಂಟೆ ಅವಕಾಶ ಕೊಡ್ತೀನಿ, ಮೀಟಿಂಗ್ ಅಲ್ಲಿಗೆ ಹೋಗೋಣ. ಇಲ್ಲ ಸರ್, ಮನವಿ ಪತ್ರ ಕೊಡ್ತೀವಿ, ನಾವು ಮಾತಿಗೆಲ್ಲ ರೆಡಿ ಇಲ್ಲ. ನೀವು ಸರ್ಕಾರಿ ನೌಕರಿಗೆ ಈಗ ಡ್ಯೂಟಿ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಅಡ್ಡಿಪಡಿಸೋದು ಸರಿಯಲ್ಲ. ಯಾರಿಗೂ ಅಡ್ಡಿಪಡಿಸಲ್ಲ. ನಾವು ಯಾರಿಗೆ ಅಡ್ಡಿಪಡಿಸಂತ ಅಂದ್ರೆ ಪ್ರೊಟೆಸ್ಟ್ ಮಾಡೋದು ಅಡ್ಡಿಪಡಿಸೋದು. ಇದು ಎಲ್ಲವನ್ನು ಬೀದಿಯಲ್ಲೇ ನಿಂತ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ. ಗಡುವು ಕೊಡಕ್ ಬಂದಿದೀವಿ, ನೀವು ಆಮೇಲೆ ನೀವು ಸಪರೇಟ್ ಕರೀರಿ ಸರ್. ನಾವು ಹೇಳ್ತೀವಿ ಸರ್, ನೀವು ಹೇಳ್ರಿ ಅಂತಲೇ ಹೇಳ್ತಾ ಇದೀನಿ. ಆಯ್ತು ಸರ್, ಆಯ್ತು. 2016ರಲ್ಲಿ ಕೇಳಿ, ನೀವು ಸರ್ಕಾರಿ ಅಧಿಕಾರಿಗಳಿಗೆ ಅವ್ರಿಗೆ ಸರ್ಕಾರಿ ನೌಕರಿಗೆ ಅಡ್ಡಿಪಡಿಸಿ ಬಾಯ್ಕಟ್ ಮಾಡೋಂಥದ್ದು ಅವಶ್ಯಕತೆ ಏನಿಲ್ಲ. ಇಲಾಖೆ ಒಳಗೆ ಒಬ್ರು ಇರಲ್ಲ, ಹಂಗ್ ಮಾಡ ನಾವು ಮಾಡಿಲ್ಲ. ಮನೆ ಪತ್ರ ಕೊಡಿ. ಅವ್ರು ಇಸ್ಕೊಳಕ್ಕೆ ಅವ್ರಿಗೆ ಏನ್ ನೀವು ಕೂಗಾಡಿ ಬಿಟ್ರೆ ಏನು ಮಾಡಂಗಿಲ್ಲ. ಏನು ಅಧಿಕಾರಿಗಳು ಮಾತಾಡೋಣ ಬನ್ನಿ, ನಿಮ್ಗೆ ಅವಕಾಶ ಮೀಟಿಂಗ್ ಅಲ್ಲ. ಯಾವಾಗ? ಹಿಂದೆ ಬಾ, ಈಗಲೇ ಬನ್ನಿ. ಈಗಲ್ಲ
ಅಲ್ವಾ? ಅವಕಾಶ ಕೊಡ್ತೀನಿ, ಮೀಟಿಂಗ್ ಅಲ್ಲಿ ಬನ್ನಿ, ಚರ್ಚೆ ಮಾಡಿ, ನೀವೆಲ್ಲ ಮುಖಂಡರು ಬನ್ನಿ, ನಿಮ್ಗೇನು ಒಂದು ಗಂಟೆ ಅವಕಾಶ ಕೊಟ್ಟು ಏನ್ ಚರ್ಚೆ ಮಾಡಬೇಕು DH ಅವರಿದ್ದಾರೆ, ನಾನು ಕ್ರಮ ವಹಿಸ್ತೀನಿ. ಅದನ್ನ ಬಿಟ್ಟು ಇಲ್ಲಿ ಕೂಗಾಡೋದ್ರಿಂದ ಅರ್ಥ ಇಲ್ಲ. ನೀವು ಕೇಳಿ, ನೀವು ಮನವಿ ಪತ್ರ ಕೊಡ್ತೀರಾ ಕೊಡಿ. ಕೊಡ್ತೀವಿ ಸರ್. ಕೊಟ್ಟು ನಮ್ದೊಂದು 5 ಎಕರೆ ಅರಣ್ಯನೇ ನಾಶ ಆಗೋಗಿದೆ ಪೇಪರ್ಗೆ. ಅಷ್ಟು ಮನವಿ ಪತ್ರ ಸಕಲೇಶ್ಪುರ ದುರಂತ ಇದು. ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ 2017ನೇ ಇಸ್ವಿಲಿ ಬಂದಂತ ಸ್ಕ್ಯಾನಿಂಗ್ ಮಿಷಿನ್ 3 ಕೋಟಿ ರೂಪಾಯಿ ನಮ್ ಬೆವರಿನ ಹಣ, ನಮ್ ತೆರಿಗೆ ಹಣ. ಇವತ್ತು ಎಷ್ಟೇ ಏನ್ ಮಿಸ್ಟೇಕ್ ಆಗಿದೆಯೋ ಅದನ್ನ ಪತ್ತೆ ಹಚ್ಚಿ ಕ್ರಮ ವಹಿಸ್ತೀವಿ. ಖಂಡಿತ ಮನವಿ ಪತ್ರ ಓದಿ. ನಮಗೆ 15 ದಿವಸದಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ನಮಗೆ ಪ್ರಾರಂಭ ಮಾಡಬೇಕು. ಆ ಸ್ಕ್ಯಾನಿಂಗ್ ಯಂತ್ರವನ್ನ ಚಾಲನೆ ಮಾಡುವಂತ ವೈದ್ಯರು 15 ದಿವಸದೊಳಗೆ ಬರಬೇಕು. 15 ದಿವಸ ನಮ್ಮ ಕಾಲಾವಕಾಶ ಏನು ಸೆಪ್ಟೆಂಬರ್ 1ನೇ ತಾರೀಕು ಆಗಲಿಲ್ಲ ಅಂದ್ರೆ ಸೆಪ್ಟೆಂಬರ್ 1ನೇ ತಾರೀಕು ನಾವು ಕ್ರಾಫರ್ಡ್ ಆಸ್ಪತ್ರೆ ಮುಂದೆ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ. ಇದು ನಮ್ಮ ಸ್ವಾಭಿಮಾನದಕ್ಕೂ. ಇಲ್ಲೊಬ್ರು ಗರ್ಭಿಣಿ ಬಂದಿದ್ದಾರೆ, ಇವತ್ತ ನಾಳೆ ಡೆಲಿವರಿ ಆಗಂತ ಗರ್ಭಿಣಿ ಕೂಡ ಬಂದಿದ್ದಾರೆ. ಅವ್ರಿಗೆ ಸ್ಕ್ಯಾನಿಂಗ್ ಆಗ್ಬೇಕು, ಕೂಲಿ ಮಾಡ್ತಾರೆ ಅವರು, ಅವ್ರ ಹತ್ರ ದುಡ್ಡಿಲ್ಲ. ಸ್ಕ್ಯಾನಿಂಗ್ ಯಂತ್ರ ಎಲ್ಲ ನೀವು ಬರ್ಕೊಡ್ತೀರಾ, ಎಷ್ಟು ಸಲ ಬರ್ಕೊಡ್ತೀರಾ? ಆ ತರ ಬಡವರು ವಿಚಾರಕ್ಕಾಗಿ ಬಂದಿದೀವಿ ಹೊರತು ನಿಮಗೆ ತೊಂದರೆ ಮಾಡೋದಾಗಿದ್ರೆ ಅದು ಬೇರೆ ತರ ಸರ್. ನಾವು ಯಾವ್ದು ಯಾರ ಜೊತೆನೂ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇದು ಮಾಡೋ ಕೆಲಸ ಮಾಡಂತಾರಲ್ಲ. ನೀವು ಯಾರು ಮಾತಾಡ್ತಾ ಇದ್ದಾರೆ, ಯಾರು ಪ್ರತಿಭಟನೆ ಬಂದಿದ್ದಾರೆ ಅನ್ನೋದು ನೀವು ಅಧಿಕಾರಿಗಳು ಬಂದಾಗ ತಿಳ್ಕೊಬೇಕಾಗುತ್ತೆ. ನಾವು ಯಾವ ರಾಜಕೀಯ ಮುಖವಾಡ ಇಟ್ಕೊಂಡು ಬಂದಿಲ್ಲ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಬಡವರ ಜನ ವಿಚಾರಕ್ಕೆ ಬಂದಿದ್ದೀವಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಡಕ್ಕೆ ನಾನು ಬರೀ ಮೀಟಿಂಗ್ ಅಲ್ಲೇ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ವಿ. ಇಲ್ಲಿ ಆದಿಗೆ ನಮಗೆ ಅಡ್ಡ ಹಾಕಿ ನಮಗೆ ಹೋಗ್ಲಿಕ್ಕೆ ತೊಂದರೆ. ನಿಮಗೆ ಎಲ್ಲಿ ಸರ್ ಅಡ್ಡ ಹಾಕಿದ್ದೀರಾ? ನಾನು ಮನವಿ ತನಕ ಬಂದಿದ್ದೇನೆ, ಕೊಡಿ. ನಾವು ನಮ್ಮ ಲೇಬರ್ಸ್ಗಳು 440 ರೂಪಾಯಿಗೆ ದುಡಿಯಂಥವ್ರು ಆಯ್ತಾ. ಯಾಕೆಂತೇಳಿ ನಮಗೆ 1500 ರೂಪಾಯಿ 1400 ರೂಪಾಯಿ ತಗೊಂಡು ನಮಗೆ ಇದು ದುಬಾರಿ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಅದು ನಿಮ್ಗೆ ಯಾಕೋ ನಾವು ಆರ್ಡರ್ ಮಾಡ್ದಂಗೆ ಕಾಣಿಸ್ತಿದೆ ಅಂತ ಏನಿಲ್ಲ, ಹಂಗೆ ನೋಡಿ. ನಾವು ನಿಮ್ಮೊಂದಿಗೆ ಹೆಂಗೆ ಸೌಹಾರ್ದತೆಯಿಂದ ಬಿಹೇವ್ ಮಾಡ್ತೀವೋ ನೀವು ಅಧಿಕಾರಿಗಳಿಗೆ ಸೌಹಾರ್ದತೆಯಿಂದ ಬಿಹೇವ್ ಮಾಡಿ. ಒಬ್ಬ ಅಧಿಕಾರಿಗಳನ್ನ ನೀವು ಮನವಿ ಪತ್ರ ತಗೊಂಡು ಕೊಡ್ಸೋದು ಹೆಂಗಿರುತ್ತೆ? ಬರಬೇಕು, ಕರಿಬೇಕು, ನೀವು 4 ಮಾತು ಹೇಳ್ಬೇಕು, ಮನವಿ ಪತ್ರ ಕೊಡ್ಬೇಕು. ಅಥವಾ ಮೀಟಿಂಗ್ ಕರಿತೀರ, ಬನ್ನಿ ಮೀಟಿಂಗ್ ಅಲ್ಲಿಗೆ ಮೀಟಿಂಗ್ ಮಾಡಿ. ಮನವಿ ಪತ್ರಗಳು ಸುಮಾರು ಆಗಿದ್ದಾವೆ ಸರ್, ಕೆಲಸ ಮಾಡಿಲ್ಲ. ನೋಡಿ, ಆಯ್ತು, ನಿಮಗೆ ಇದ್ರ ಮೇಲೆ ಮಾತಾಡಿ. ನಾನು ಹೇಳೋದು ಅವಕಾಶ ಬೇಕಾ? ಬನ್ನಿ, ಬಹಿರಂಗವಾಗಿ ಹೇಳಿ ಸರ್, ಬಹಿರಂಗವಾಗಿ ಹೇಳಿ. ಪಬ್ಲಿಕ್ ಅಲ್ಲಿ ಒಳಗಡೆ ಇಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡೋಣ, ಮಾಡೋಣ. ಅವಕಾಶ ಕೊಡ್ತೀನಿ, ಚೇರ್ ಹಾಕ್ತೀನಿ, ನಾವು ಇಲ್ಲೇ ಕೂತ್ಕೊಳ್ತೀವಿ, ಮಾತಾಡೋಣ. ಮನವಿ ಕೊಡಕ್ ಬಂದರೆ ಇನ್ನು ಹೇಳಿ, 1 ನಿಮಿಷ. ಮನವಿ ಕೊಡಕ್ ಬರ್ತೀರಲ್ವಾ, ಮನವಿ ಕೊಡಿ, ನಾನು ಪರಿಶೀಲನೆ ಮಾಡ್ತೀನಿ. ಆಗ್ಲಿಲ್ಲ ನಿಮಗೊಂದು ಅವಕಾಶ ಕೊಡ್ತೀನಿ, ಒಂದು ಸಭೆ ಏರ್ಪಡಿಸ್ತೀನಿ, DHO THO ಕರೆಸ್ತೀನಿ, ಮಾತಾಡೋಣ ಸರ್. 15 ದಿನದೊಳಗೆ ಇದನ್ನ ಏನಾದ್ರು ಆಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವು ಧರಣಿ ಮಾಡ್ತೀವಿ. ಅದು ಟ್ರಾನ್ಸ್ಪೋರ್ಟ್ ಆಸ್ಪತ್ರೆ ಇದ್ರಿಗೆ ಅದನ್ನ ನಿಯಮಾನುಸಾರ ನಮ್ಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನಮ್ಮ ಕೈಯಲ್ಲಿ ಮಾಡ್ಕೊಡ್ಬೇಕು. ಈಗ ಮನವಿ ಕೊಡ್ತೀರಾ? ಕೊಡಿ. ನಾವು ನಿಮಗೆ ಸಾಮಾಜಿಕ ಕಳಗಳಿ 2 ತಿಂಗಳಿಂದ ನಾವು ನೋಡಿ ನೀವು ಬರಲಿ ಎಂದಿದ್ದು. ನಾವೇ ನಿಮ್ಮನ್ನು ನಾವು ನಿಲ್ಲಿಸಬಾರ್ದು ಅಂತಲ್ಲ. ನಾವು ಬೇಕಾದ್ರೂ 24 ತಾಸು ನಿಂತ್ಕೊಳ್ತೀವಿ, ಜನಕ್ಕೋಸ್ಕರ ನಿಂತ್ಕೊಂಡೇ ಕೆಲಸ ಮಾಡೋಣ. ಆದ್ರೆ ಅಧಿಕಾರಿಗಳನ್ನ ಒಂದು ಮನವಿ ಪತ್ರ ಸ್ವೀಕಾರ ಮಾಡ್ಬೇಕಂದ್ರೆ ಇಲ್ಲಿ ನಿಲ್ಲಿಸ್ಕೊಂಡು ಗಂಟೆಗಟ್ಟಲೆ ಮಾತಾಡೋದು ಬೇಡ. ನಿಮಗೆ ಅವಕಾಶ ಕೊಡ್ತೀವಿ, ಬನ್ನಿ ಮೀಟಿಂಗ್ ಅಲ್ಲೇ ಕೂತ್ಕೊಂಡು ನಿಮಗೆ ಎಷ್ಟೊತ್ತು 1 ಗಂಟೆ ಬೇಕಾದ್ರೆ ಅವಕಾಶ ಕೊಡ್ತೀವಿ. ಸರಿ, ನೀವು ಹೇಳ್ತಿರೋದು ಕರೆಕ್ಟ್. ಇಲ್ಲಿ ಈಗ ಬಂದಿರತಕ್ಕಂತ ಸಂಘಟನೆಯಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ ಇಲ್ಲಿ ಎಲ್ಲರೂ ನಿಮಗೆ ಸಮಯಾವಕಾಶ ಕೊಡ್ತೀನಿ. ನೀವು ಯಾವಾಗ ಕೇಳ್ತಾರೆ 1 ಗಂಟೆ ಫ್ರೀ ಕೊಡ್ತೀನಿ. ಎಲ್ಲ ಅಧಿಕಾರಿಗಳು ಬರ್ತಿದ್ದಾರೆ. ಮನವಿ ಕೊಡಿ, ಆಯ್ತು. ಎಲ್ಲಿಂದ ಬಂದ್ರೆ ಅಲ್ಲಿಗೆ ಬರ್ತಾರೆ. ಪರವಾಗಿ ನಾವು ಬಂದಿರ ಸರ್, ನಮ್ ವಿಚಾರಕ್ಕೆ ಬಂದಿಲ್ಲ ಅಂತಾರ ಸರ್. ಬ್ಯಾನರ್
ಬನ್ನಿ ಮಂಗಣ್ಣ. ಬನ್ನಿ ಸುರೇಶ್ ಬನ್ನಿ. ಒಂಚೂರು ಮೇಲೆ